ಒಬ್ಬ DC ವೆಹಿಕಲ್ ಒಳಗೆ ಒಂದು ಹೊಲದಾಗ ಹಾಯಿಸಿ ಹೊಂಟಿದ್ರು ಹಳ್ಳಿ ಒಳಗೆ. ಕಾರಿನ ಗಾಲಿ ಸಿಕ್ಕೊಂಡ್ಬಿಡ್ತು. ಏನ್ ಮಾಡು, ಟ್ರೈ ಮಾಡು. ಡ್ರೈವರು DC ಬಿಟ್ರೆ ಯಾರೂ ಇಲ್ಲ. ಟ್ರೈ ಮಾಡಿದ್ರು, ಏನ್ ಮಾಡಿದ್ರು ದಬ್ಬಕ್ ಆಗ್ಲಿಲ್ಲ. ಬಗಲ ನೋಡ್ತಾರ, ಹೊಲದಾಗೆಲ್ಲ ಕೆಲಸ ಮಾಡಕತ್ತಾರ ರೈತರು. ಹೋಗಿ ನಿಂತರು, ನಮಸ್ಕಾರ, ಸ್ವಲ್ಪ ನನ್ನ ಕಾರ್ ತಳ್ತೀರಾ ಬಂದು ಅಂತ ಕೇಳಿದ್ರು ಪಾಪ ಸೌಜನ್ಯದಿಂದ. ಅವ್ರಂದ್ರು, ಇದ ಒಂದ ಕೆಲಸ ಅಲ್ಲ ಮಗ, ಬೇಕಾದಷ್ಟು ಅದಾವ. ಮೊನ್ನೆ ಮಳೆ ಆಗೈತೆ, ನೆಲ ಹಸಿ ಐತೆ, ಸಸಿ ಹಚ್ಬೇಕು. ಇಲ್ಲ, ನಾನು ಬಹಳ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಒಂದು ಯಾವುದೋ ಮುಖ್ಯವಾದಂತ ಕೆಲಸ ಇದೆ. ನಮ್ಮದು ಇಂಪಾರ್ಟೆಂಟ್ ಇದೆ. ನಾವಿಲ್ಲಿ ಬಿತ್ತು ಬೆಳೆದ್ರೆ ನೀವು ತಿನ್ನೋದು. ಎಷ್ಟು ಹೇಳಿದ್ರು ಕಡಿಗೆ ಏನಾಯ್ತು, ಅವ್ರು ತಾವೇ ಹೇಳ್ಕೊಂಡ್ರು, ನಾನು ಜಿಲ್ಲಾಧಿಕಾರಿ ಇದ್ದೇನೆ, ಇವೆಲ್ಲ ಹಳ್ಳಿ ನನ್ನ ಆಡಳಿತದೊಳಗೆ ಬರ್ತಾವ, ಬಂದ್ರ ನಮಗೇನೈತೆ? ಎಷ್ಟು ಹಳ್ಳಿ ಎಷ್ಟು ಊರು ಹೆಚ್ಚಕೋ ಅಷ್ಟು ಪಗಾರ ಹೆಚ್ಚಿರ್ತೈತಿ ನಿನಗೆ, ನಮಗೇನು ಕೊಡ್ತೀಯನ್ನೇ ಅಂದ್ರು. ಅಕ್ಕಂದ್ರು ಅಣ್ಣಂದ್ರು ಒಬ್ರು ಮಿಸ್ಸಿಗ್ಲಿಲ್ಲ. ತಲೆ ಕೈ ಹೊತ್ಕೊಂಡು DC ಅವರು ಡಿಕ್ಕಿಗೆ ಆನ್ಕೊಂಡು ನಿಂತು ಬಿಟ್ರು. ಹಾದಿ ನೋಡ್ಕೊಂತ ಯಾರು ಬರ್ತಾರ ಅಂತ ಬುಲೆಟ್. ಆ ಭಾಗದ PS ಏನು ಬಂದ ನೋಡ್ರಿ. ಬಂದು ನೋಡಿ DC ನೋಡಿ, ಏನ್ ಸರ್ ನೀಪ್ಪ ಕಾರ್ ಸ್ವಲ್ಪ ತಳ್ಳಲ್ಲ ಸರ್. ನೋಡ್ತಾರ ಬಗಲಾಗೆಲ್ಲ ರೈತರು. ಕರೆದ್ರೆ ಏನ್ ಸರ್ ನೀವು ಇವ್ರು ಅದ್ರಲ್ರಿ, ಯಾಕೆ ಬರ್ಲಿಲ್ರಿ ಅಂದ್ರೆ ಪಾಪ ಹೋಗಿ ನಿಂತ್ರಿ. ಒದಗಿ ಬೇಕಂದ್ರಲ್ಲ ಸೊಳೆ ಮಕ್ಕಳ ನಿಮಗೆ. ನಿಮ್ಮ ಇಲ್ಲೊಂದು ಕಾರ್ ಸಿಕ್ಕೊಂಡೈತೆ, ಖಬರ್ ಇಲ್ದೆ ನಿಮ್ ಕೆಲಸ. ಇಲ್ಲೋಡ ಒಬ್ಬೊಬ್ಬವನ್ನು ಒದ್ದು ಒಳಗಾಕಿ ಬೆಂಡೆತ್ತಿ ಬಿಡ್ತೀನಿ ಮಕ್ಕಳ. ಕೈಯಾಗಿನ ಗುದ್ಲಿ ಸಲಿಕಿ ಒಕ್ಕೊಟ್ಟು 50 ಮಂದಿ ಬಂದು ದಬ್ಬಲಿಲ್ರಿ, ಅನಾಮತ ಎತ್ತಿ ಮ್ಯಾಗಿಟ್ರ ಕಾರ್. ಥ್ಯಾಂಕ್ಸ್ ಅಂತ DC ಎಲ್ಲರಿಗೆ ಕೈ ಮುಗಿದ್ರು ಹೋದ್ರು. ಹೋಗಿಂದಿವ ಬರಲಿಲ್ಲ. ಸೊಳೆ ಮಕ್ಕಳ ಯಾರಂತ ತಿಳ್ಕೊಂಡ್ರಿ? ನೋಡಿದ್ರಲ್ಲ, ನಾ ಸೆಲ್ಯೂಟ್ ಹೊಡೆದೇವ್ರಿ. DC ಯಾಕಲೇ ಅವ್ರು ಕರೆದ್ರೆ ಯಾಕೆ ಬರಲ್ಲ? ಬುದ್ಧಿ, ನೀವು ಕರೆದಂಗ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೆ